ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಹನ ಮಾತಾಡ್ತಿರೋದು. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಒಂದು ಟಾಪಿಕ್ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು ಸ್ವಲ್ಪ ಸ್ಯಾರೀಸ್ ಕಲೆಕ್ಷನ್ಸ್ ಇದೆ. ಸ್ಯಾರೀಸ್ ಕಲೆಕ್ಷನ್ಸಲ್ಲಿ ತುಂಬ ಡಿಸೈನಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿರ್ತೀನಿ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ. ಸೊ ನಾನು ತಗೊಳ್ಳೋದು ಪ್ರೈಸ್ ಕಡಿಮೆ ಆದರೂ ಸ್ಯಾರಿ, ಬಟ್ ಬ್ಲೌಸ್ನ ಚೆನ್ನಾಗಿ ಹೊಲಿಸಿರ್ತೀನಿ. ಅದು ಸ್ಯಾರಿಗಿಂತ ಜಾಸ್ತಿ ದುಡ್ಡು ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿರ್ತೀನಿ. ಸೊ ಡೈಲಿ ಒಂದೊಂದು ಬ್ಲಾಗಲ್ಲಿ ಒಂದೊಂದು ಸ್ಯಾರಿ ಡಿಸೈನ್ ಹೆಂಗೆ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ಲಿ ನಾನು ಈ ಸ್ಯಾರಿ ಬ್ಲೌಸ್ನ ನಾನು ಸಿಂಪಲಾಗಿ ಹೊಲಿಸಿರೋದು, ಬಟ್ ಅದನ್ನ ಡಿಸೈನ್ ಕೊಟ್ಟು ಮಾಡಿಸಿದ್ದೀನಿ. ಅದು ನಮ್ಮ ಮಮ್ಮಿ ನನಗೆ ಬಾಗ್ನ ಕೊಟ್ಟರೆ ಸ್ಯಾರಿ. ಸೊ ಫಸ್ಟ್ ಅದರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನಾನು ಮಾಡ್ತಿದ್ದೀನಿ. ಸೊ ನಾನು ಡೈಲಿ ಒಂದೊಂದು ವ್ಲಾಗ್ ನನ್ನ ಸ್ಯಾರಿ ವ್ಲಾಗ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆ ಅದ್ರ ಮೇಕಪ್ನ ಹೆಂಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನು ಮುಂದೆ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಇದು ನನ್ನ ಹೊಸ ಫೋನಲ್ಲಿ ಫಸ್ಟ್ ವ್ಲಾಗ್ ಆಗಿದೆ. ಆ್ಯಂಡ್ ನನ್ನದು ವ್ಲಾಗ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ತೋರಿಸ್ತೀನಿ ಬನ್ನಿ ಯಾವ ಸ್ಯಾರಿ ಅಂತ, ಓಕೆನಾ? ನಂದು ಅವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಸೊ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಮಗೆ ಫಸ್ಟು ನಾನು ಸ್ಟಾರ್ಟಿಂಗ್ ಮಾಡ್ತಿರೋದು ನಮ್ಮ ಮಮ್ಮಿ ನನಗೆ ಬಾಗ್ನ ಕೊಟ್ಟಿರೋದು ಒಂದು ಸ್ಯಾರಿ ಇದೆ. ಅದನ್ನ ಜಾಸ್ತಿ ಏನು ವರ್ಕೆಲ್ಲ ಮಾಡಿಸಿಲ್ಲ, ಬಟ್ ಡಿಸೈನ್ ಚೆನ್ನಾಗಿದೆ, ಚೆನ್ನಾಗಿ ಹೊಲಿಸಿದ್ದೀನಿ. ಅದು ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ? ಇದು ನಮ್ಮ ಮಮ್ಮಿ ನನಗೆ ಬಾಗ್ನ ಕೊಟ್ಟಿರೋ ಸ್ಯಾರಿ. ನನಗಂತೂ ನಾನೇ ಇಷ್ಟಪಟ್ಟು ಕಲರ್ ಇರಲಿಲ್ಲ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂದರೆ ಬ್ಯಾಕ್ ಹುಕ್ಸ್ ಹಾಕ್ಸಿದ್ದೀನಿ. ಸ್ಲೀವಿಗೆ ಟ್ರಯಾಂಗಲ್ ಶೇಪ್ ಒಂದು ಇಟ್ಬಿಟ್ಟು ಒಂದು ಫ್ಲವರ್ ಹಾಕ್ಸಿದ್ದೀನಿ ಮಿಡಲಲ್ಲಿ. ಆ್ಯಂಡ್ ಈ ಥರ ಇದೆ. ನೆಕ್ಸ್ಟ್ ಫ್ರಂಟ್ ಡಿಸೈನ್ ನೋಡಿ, ಅದೇ ಇವಾಗೆಲ್ಲ ಟ್ರೆಂಡಿಂಗ್ ಇದೆಯಲ್ಲ ಆ ಥರ ಡಿಸೈನ್ ಕೊಡ್ಸಿದ್ದೀನಿ. ಸೊ ವೇರ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ಈ ಸಾರಿಗೆ ನಾನು ಹಾಕೊಳ್ಳೋ ಜ್ಯುವೆಲರಿ ಮತ್ತು ಮೇಕಪ್ ಹೆಂಗೆ ಮಾಡ್ಕೋತೀನಿ ಅಂತ ನಾನು ತೋರಿಸ್ತೀನಿ, ಓಕೆನಾ? ಬನ್ನಿ. ನನಗಂತೂ ಸ್ಯಾರಿ ತುಂಬ ಇಷ್ಟ ಆಯಿತು. ನಾನು ವೇರ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ನೀವೇ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್. ಬನ್ನಿ. ಸೊ ಫೈನಲಿ ಸ್ಯಾರಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಅಂದರೆ ಸಿಂಗಲ್ ಪಿನ್ ಮಾಡಿದ್ದೀನಿ ನೋಡಿ. ಈ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ನೆಕ್ ಬಂದು ಈ ಥರ ಹಿಂಗೆ ಈ ಥರ ಇದೆ ವಿ ಶೇಪು. ಆ್ಯಂಡ್ ಬ್ಯಾಕ್ ಡಿಸೈನ್ ನೋಡಿ. ಸೊ ನೀವೇನಾದರೂ ಒಳ್ಳೆ ನರಸೀಪುರದವರು ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಬ್ಲೌಸ್ಗಳನ್ನ ಅಂತ, ನಿಮಗೆ ಇಷ್ಟ ಆದರೆ ಮಾತ್ರ. ಸೊ ಆ್ಯಂಡ್ ನಂದು ಇವಾಗ ಈ ಸ್ಯಾರಿಗೆ ಮೇಕಪ್ ಹೇಗೆ ಮಾಡ್ಕೋತೀನಿ, ಈ ಸ್ಯಾರಿಗೆ ಸೆಟ್ ಆಗೋ ಜ್ಯುವೆಲರಿ ಯಾವ್ದು ಹಾಕೋತೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಬನ್ನಿ, ನಾನು ಈ ಸ್ಯಾರಿಗೆ ಯಾವ ಥರ ಮೇಕಪ್ ಹಾಕೋತೀನಿ ಆ್ಯಂಡ್ ಜ್ಯುವೆಲರಿ ಯಾವ್ದನ್ನ ವೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ಲಿ ನನ್ನ ಮಗದೇ ಮಾಯ್ಶ್ಚರೈಸರ್ ಹಾಕೋತೀನಿ, ಹಿಮಾಲಯ ಅದು ಬೇಬಿ ಕ್ರೀಮ್ನ. ಇಲ್ಲಿ ನಾನು ಮಾಯ್ಶ್ಚರೈಸರ್ ಹಾಕೋತೀನಿ. ನನ್ನ ಮಗದ ಇದು ಹಿಮಾಲಯ ಬೇಬಿ ಕ್ರೀಮು. ನಾನು ಯಾವುದಾದ್ರೂ ಮಾಯ್ಶ್ಚರೈಸರ್ ಸರಿ ಹಾಕೋತಿದ್ದೆ, ಬಟ್ ಅದು ಸದ್ಯಕ್ಕೆ ಸಿಗಲಿಲ್ಲ ಅಂತ ಇದು ಬಿಕಾಸ್ ಮಾಯ್ಶ್ಚರೈಸರ್ ಹಾಕಿದ್ರೆ ಮೇಕಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಹಾಕೋತಾರೆ. ಆ್ಯಂಡ್ ನೆಕ್ಸ್ಟ್ಲಿ ಪ್ರೈಮರ್ನ ಯೂಸ್ ಮಾಡೋಣ ಮೇಕಪ್ಗೂ ಮುಂಚೆ. ಪ್ರೈಮರ್ ಯೂಸ್ ಮಾಡೋದು ಕೂಡ ಮೇಕಪ್ ಚೆನ್ನಾಗಿ ಕುತ್ಕೊಳ್ಳಿ ಅಂತ. ಲಾಂಗ್ ಲಾಸ್ಟಿಂಗ್ ಪ್ರೈಮರ್ ಅಂತ ಇದು, ಇನ್ಸೈಟ್ ಅಂತ ನಾನು ಯೂಸ್ ಮಾಡೋದಲ್ಲ. ಅದು ನನಗೆ ಯಾವುದಾದ್ರೂ ಸರಿ, ಫೌಂಡೇಶನ್ ಯಾವುದಾದ್ರೂ ಓಕೆ, ಕ್ರೀಮ್ ಯಾವುದಾದ್ರೂ ಓಕೆ, ಪ್ರೈಮರ್ ಯಾವುದೇ ಕಂಪ್ನಿ ಪ್ರಾಡಕ್ಟ್ ಆದರೂ ಯೂಸ್ ಮಾಡೋದು. ನಂಗೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ನೆಕ್ಸ್ಟ್ ಇನ್ಸೈಟ್ ಫೌಂಡೇಶನ್ HD. ಸೊ ಎಂಡಲ್ಲಿ ಹೇಳಿ ಸ್ಯಾರಿ ಹೇಗಿದೆ ನಮ್ಮಮ್ಮ ಕೊಡಿಸಿದ್ದು, ಆ್ಯಂಡ್ ಬ್ಲೌಸ್ ಸ್ಟಿಚ್ ಹೇಗಿದೆ, ಡಿಸೈನು ಸ್ಟಿಚ್ ಮಾಡಿಸಿರೋದು, ಆ್ಯಂಡ್ ಮೇಕಪ್ ಹೇಗಿತ್ತು. ಇಷ್ಟ ಆದರೆ ಡೈಲಿ ಕಮೆಂಟ್ ಮಾಡಿ ನನಗೆ. ಡೈಲಿ ಇದೇ ಥರ ವ್ಲಾಗ್ ಮಾಡಿ ಸ್ಯಾರೀಸ್ದು ಮೇಕಪ್ದು ಅಂತ ಮಾಡ್ತೀನಿ, ಓಕೆನಾ? ಆ್ಯಂಡ್ ಹೇಳಿದ್ನಲ್ಲ ಒಳ್ಳೆ ನರಸೀಪುರದವ್ರಾದರೆ ಹೇಳಿ ನನಗೆ, ನಾನು ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸೋದು ಅಂತ ಅಡ್ರೆಸ್ ಕೊಡ್ತೀನಿ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅವರು. ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿದೆ ಫೌಂಡೇಶನ್ನು. ಮುಖ ಎಲ್ಲ ಬೂದ ಆ ಥರ ಎಲ್ಲ ಕಾಣಲ್ಲ ಇದು.
ಪೌಡರ್ ಬ್ಲೆಂಡ್ ಮಾಡ್ಕೊಳಕ್ಕಾಗಲ್ಲ, ಸೊ ನನ್ನ ಕೈಯೇನೆ ಬೆಟರ್ ನನಗೆ. ಸೊ ನೆಕ್ಸ್ಟ್ ಪೌಡರ್. ಸೊ ಆಲ್ಮೋಸ್ಟ್ ನನಗೆ ನಾನು ಇದು ಹಾಕಿದ್ದೀನಿ ತಾಲಿ ಸರನ. ಸೊ ಇದು ಹೆಂಗೆ ಪೋಣಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ಕೇಳಿದ್ರಿ. ಇದು ಸಣ್ಣ ಗುಂಡು ಬರುತ್ತೆ, ಇದು 1 ಗ್ರಾಮ್ಸಿಗೆ 30 ಏನೋ ಬರುತ್ತೆ, 30. ಸೊ ಈ ಥರದ 3.5 ಗ್ರಾಮ್ಸ್ ಏನೋ ತಗೊಂಡು ಈ ಥರ ಪೋಣಿಸಿದ್ದೀನಿ. ಕರಿಮಣಿ ಮತ್ತು ಜೇನುತುಪ್ಪ ಮಣಿ ಅಂತ ಬರುತ್ತಲ್ಲ, ಸೊ ಅದ್ರ ಜೊತೆ ಮಿಕ್ಸ್ ಮಾಡಿ ಈ ಮಣಿನ ಪೋಣಿಸಿದ್ದೀನಿ. ಎಲ್ಲರೂ ನನಗೆ ತುಂಬ ಚೆನ್ನಾಗಿದೆ ಹೇಳಿ, ಡಿಸೈನ್ ಎಲ್ಲಿ ತೋರಿಸಿ ಅದನ್ನ ಒಂದು ಸಲ ಅಂತ ಹೇಳಿದ್ರಿ. ಸೊ ತೋರಿಸ್ತೀನಿ. ಸೊ ನಾನಂತೂ ವ್ಲಾಗ್ ಮಾಡಿದೆ, ಎಲ್ಲರೂ ವ್ಲಾಗ್ ಯಾಕೆ ಮಾಡ್ತಿಲ್ಲ, ವ್ಲಾಗ್ ಮಾಡಿ, ವ್ಲಾಗಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಹೇಳಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಬಿಕಾಸ್ ಎಲ್ಲರೂ ಗೊತ್ತಲ್ವ ಯೂಟ್ಯೂಬ್ ವ್ಲಾಗಿಂದ ದುಡ್ಡು ಮಾಡ್ಕೋಬೋದು ಎಲ್ಲರೂ ಅಂತ. ರೆಸರ್ವ್ ಮಾಡಿಲ್ಲ. ಸೊ ನೀವು ನೋಡಿ, ನಾನು ಇದಕ್ಕೆಲ್ಲ ಕಂಪ್ನಿ ಅದೆಲ್ಲ ನಾನು ಇಟ್ಕೊಂಡಿಲ್ಲ, ಸುಮ್ಮನೆ ಹೋಗ್ತೀನಿ ತಗೋಬತ್ತೀನಿ. ಆ್ಯಂಡ್ ಲಿಪ್ಸ್ಟಿಕ್ ಬ್ಲೂಗೆ ಪಿಂಕ್ ಮ್ಯಾಚ್ ಆಗುತ್ತೆ ಅಂತ ಪಿಂಕ್ ಹಾಕೋತಿದ್ದೀನಿ. ಲಿಕ್ವಿಡ್ ಅಂದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಲಿಪ್ಪಿಗೆ ಅಂತ ಲಿಕ್ವಿಡ್ ಮ್ಯಾಟ್ ಯೂಸ್ ಮಾಡ್ತಿದ್ದೀನಿ. ನೋಡಿ ಹಿಂಗೆ ಮಾಡಿದ್ರು ಬೊಟ್ಟಿಟ್ಟು ಜ್ಯುವೆಲರಿ ಎಲ್ಲ ವೇರ್ ಮಾಡಿದ್ರೇ ಚೆನ್ನಾಗಿ ಕಾಣಿಸೋದು. ಸೊ ಐ ಶ್ಯಾಡೋಸು ಯಾವುದೋ ಒಂದು ಗೋಲ್ಡ್ ಕಲರ್ ಮ್ಯಾಚ್ ಮಾಡ್ತೀನಿ ಇದಕ್ಕೇನಾದರೂ. ಅದೊಂದು ಸಿಂಪಲಾಗಿ ಮ್ಯಾಚ್ ಮಾಡ್ತೀನಿ, ನಂಗೆ ಅದೆಲ್ಲ ಕರೆಕ್ಟಾಗಿ ಬರೋಲ್ಲ. ಬಟ್ ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು ಅಂತ ಇಷ್ಟ, ಕಲ್ತ್ಕೋಬೇಕು, ಏನು ಕಲ್ತಿಲ್ವಲ್ಲ. ಆಮೇಲೆ ಕಲ್ತ್ಕೊಂಡು ಎಲ್ಲ ಚೆನ್ನಾಗಿ ಕಲ್ತ್ಕೋತೀನಿ. ಹಾಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಐಲೈನರ್ ಯೂಸ್ ಮಾಡೋಣ ಹೈಗೆ. ಸೊ ಕಮೆಂಟ್ ಮಾಡಿ ಲಾಸ್ಟಿಗೆ ಎಲ್ಲನೂ ಹೇಳಿ ಪ್ಲೀಸ್. ನಂಗಂದರೆ ವ್ಲಾಗ್ ಅಭ್ಯಾಸ ಇದ್ದರೆ ಅಷ್ಟೇನು ಅನಿಸಲ್ಲ, ಚೆನ್ನಾಗಿ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಗ್ಯಾಪು ಆಮೇಲೆ ಹೇಗೆ ಮಾಡಬೇಕು, ನಂಗೆ ಇನ್ನೂ ಎಡಿಟ್ಸ್ ಎಲ್ಲ ಏನೂ ಬರೋಲ್ಲ, ಕಲ್ತ್ಕೋಬೇಕು. ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇದ್ದರೆ ನನಗೂ ಕಾನ್ಫಿಡೆನ್ಸ್ ಬಂದು ಎಲ್ಲನೂ ಕಲ್ತ್ಕೊಂಡು ಡೈಲಿ ವ್ಲಾಗ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ಹಚ್ಕೊಳ್ಳೋದು ಹಿಂಸೆ. ಸಿಂಪಲಾಗಿ ಹಚ್ಕೊಂಡಿದ್ದೀನಿ, ಸಾಕು. ನೆಕ್ಸ್ಟು ಬೊಟ್ಟು 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 ಬೊಟ್ಟು. ಸೊ ಬ್ಲೂ ಚೆನ್ನಾಗಿ ಕಾಣಲ್ಲ, ಸೊ ಪಿಂಕ್ ಹಾಕ್ತೀನಿ. ಅದೇ ಕಲರ್ ಅದೆಲ್ಲ ಸೂಟ್ ಆಗಲ್ಲ, ಆಪೋಸಿಟ್ ಕಲರ್ ಹಾಕಬೇಕು, ಚೆನ್ನಾಗಿ ಕಾಣುತ್ತೆ. ನೋಡಿ ಪಿಂಕ್ ಹಾಕ್ತಿದ್ದೀನಿ.
ಜಾಸ್ತಿ ಮೇಲ್ಗಡೆ ಆಯಿತು. ಸೊ ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ, ಓಕೆನಾ. ನೆಕ್ಸ್ಟ್ ಹೇರ್ ಸ್ಟೈಲ್ಗೂ ಮುಂಚೆ ಜ್ಯುವೆಲರಿ ಯಾವ್ದಾಗ್ತೀನಿ, ಜ್ಯುವೆಲರಿ ಅಂದರೆ ಗೋಲ್ಡೇನ್ ಅಲ್ಲ, ಮಾಮೂಲಿ ಗೋಲ್ಡ್ಗಿಂತ ನಾವು ತಗೊಳ್ಳೋ ಚೋಕರ್ಸ್ ಆಗಲಿ ಮತ್ತು ಯಾವುದೇ ಥರ ಜ್ಯುವೆಲರ್ಸ್ ಆಗಲಿ ಚೆನ್ನಾಗಿ ಕಾಣುತ್ತೆ. ನಾನು ಇದನ್ನ ವೇರ್ ಮಾಡ್ತಿದ್ದೀನಿ. ನೋಡಿ ಈ ಡಿಸೈನ್ ಹೀಗಿದೆ. ಸೊ ತಿಳಿಸಿ ನನಗೆ ಹೇಗಿದೆ ಅಂತ, ಆಯಿತಾ? ಹೇಗೆ ಕಾಣ್ತಿದೆ ಅಂತೆಲ್ಲ ಹೇಳಿ. ನೋಡಿ ಹೇಗೆ ಕಾಣಿಸ್ತೀವಿ ಅಂತ ಹೇಳಿ, ಓಕೆನಾ. ಆ್ಯಂಡ್ ಇಯರಿಂಗ್ಸ್ ಗೋಲ್ಡ್ ಹಾಕಿದ್ದೀವಿ. ಸೊ ತೆಗ್ದುಬಿಟ್ಟು ಏರ್ ಹಾಳು ಮಾಡ್ಕೊಂಡಿದ್ದೀನಿ, ಏರ್ ಫುಲ್ ಹಾಳು ಮಾಡ್ಕೊಂಡಿದ್ದೀನಿ. ಡೈಲಿ ತಲೆ ಬತ್ತೆ ಹಂಗೆ ತುರುಪ್ ಥರ ಕಟ್ಟಿ ಆಮೇಲೆ ಹಾಕೋತೀನಿ. ಇಯರಿಂಗ್ಸ್ ನಾನು ಇದನ್ನ ಹಾಕ್ಕೊತಿದ್ದೀನಿ, ಲಕ್ಷ್ಮಿ ಪೆಂಡೆಂಟ್ ಇರೋದು. ಹೇಗೆ ಕಾಣಿಸುತ್ತೆ ಅಂತ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಿದೆ ಅಂತ, ಓಕೆನಾ. ಆ್ಯಂಡ್ ಇಲ್ಲಿ ಬೆಳಕು ಜಾಸ್ತಿ ಇರೋದ್ರಿಂದ ಫೇಸ್ ಅಷ್ಟು ಬ್ರೈಟಾಗಿ ಕಾಣಲ್ಲ. ಸೊ ಹೊರಗಡೆ ಒಂದು ಸಲ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಫುಲ್ ಔಟ್ಫಿಟ್ ಆ್ಯಂಡ್ ನನ್ನ ಮೇಕೋವರ್ ಎಲ್ಲ ಹೇಗಿದೆ ಅಂತ ಹೊರಗಡೆ ಹೋಗಿ ತೋರಿಸ್ತೀನಿ, ಓಕೆನಾ. ಬ್ಲೌಸ್ ಡಿಸೈನ್ ಎಲ್ಲ ನೋಡಿ ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಅದನ್ನು ತೋರಿಸ್ತೀನಿ, ಹೇಳಿ, ಓಕೆನಾ. ಕಮೆಂಟ್ ಮಾಡಿ ತಿಳಿಸಿ ಎಲ್ಲನೂ. ಆ್ಯಂಡ್ ಫ್ರೀ ಹೇರ್ನೇ ಬಿಡ್ತೀನಿ ಇವಾಗ. ಹೇರ್ ಬಾಚೋ ಅಷ್ಟು ಟೈಮ್ ಇಲ್ಲ. ನನ್ನ ಮಗ ಫಸ್ಟೇ ಏನಕ್ಕೆ ವೀಡಿಯೋಸ್ ಮಾಡೋದಂದ್ರೆ ದಿಸ್ ರೀಸನ್. ಅವ್ನು ಯಾರ ಹತ್ರನೂ ಹೋಗಲ್ಲ. ನಮ್ಮ ಮನೇಲಿ ನನ್ನ ಜೊತೆ ನಮ್ಮ ಪುಟ್ಟು ಜೊತೆ ಬಿಟ್ಟರೆ ಯಾರ ಹತ್ರನೂ ಹೋಗಲ್ಲ. ಸೊ ನಂಗೆ ಅವನು ಕೀಟ್ಲೆ ಜಾಸ್ತಿ, ಇರೋದೆಲ್ಲ ಕೆಳಗೆ ಎತ್ಕೊಂಡೇ ಇರಬೇಕು. ಸೊ ಏನಾದರೂ ಮಿಸ್ ಆಗಿದ್ರೆ ತಿಳಿಸಿ. ಕುಂಕುಮ ಒಂದು ಮಿಸ್ ಆಗಿದೆ. ಸಾಕ್ಷಿ, ನಾನು ಫುಲ್ ಒಂದು ವಿಡಿಯೋ ತೋರಿಸ್ಬಿಡು, ತಡಿ ಒಂದು 2 ನಿಮಿಷ. ಸೊ ಇಷ್ಟೇ ಸಾಕು. ಸೊ ನಾನು ಫೈನಲ್ ಲುಕ್ ತೋರಿಸ್ತೀನಿ ಇವಾಗ. ನನ್ನ ತಂಗಿ ವಿಡಿಯೋ ಮಾಡ್ತಾಳೆ, ತೋರಿಸ್ತೀನಿ. ಏನಾದರೂ ಮಿಸ್ ಮಾಡಿದ್ದೀನ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ. ಆ್ಯಂಡ್ ಏನಾದರೂ ನಿಮಗೆ ಇಷ್ಟ ಆದರೆ ನನಗೆ ಹೇಳಿ, ಓಕೆನಾ. ಬನ್ನಿ ನಂದು ಫುಲ್ ವಿಡಿಯೋ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ನಂದು ಔಟ್ಫಿಟ್ ಅಂತ. ನಾನು ಇವಾಗ ಬೆಳಕಿಗೆ ಬಂದೆ, ಇವಾಗ ಬ್ರೈಟಾಗಿ ಕಾಣಿಸ್ತಿದೆ. ತೋರಿಸ್ತೀನಿ ತಟ್ಟಿ. ನನ್ನ ತಂಗಿ ಬಂದಳು. ಸಾಕ್ಷಿ ಚೆನ್ನಾಗಿ ರೆಡಿ ಆಗಿದ್ದೀನಾ? ಸೊ ಹಾಯ್, ನೀವೇ ನೋಡ್ಬೋದು ನಾನು ಫುಲ್ ರೆಡಿ ಆಗಿರೋದು ಹೇಗಿದೆ ಅಂತ. ಇದು ನಮ್ಮಮ್ಮ ಬಾಗಿಲು ಕೊಡ್ಸಿರೋ ಸ್ಯಾರಿ. ಸೊ ಫಸ್ಟ್ ಇದರಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನಂದು ಮೇಕ್ ಓವರ್ ಆಗಲಿ ಸ್ಯಾರಿಗೆ, ಆ್ಯಂಡ್ ಸ್ಯಾರಿ ಬ್ಲೌಸ್ ಡಿಸೈನ್ಸ್ ಹೇಗೆ ಸ್ಟಿಚ್ ಮಾಡಿಸಿರ್ತೀನಿ. ಆ ಸ್ಯಾರಿ ನಾನು ಕಡಿಮೆ ಪ್ರೈಸು ತೊಗೊಳೋದು ಸ್ಯಾರಿ, ಬ್ಲೌಸ್ನ ಜಾಸ್ತಿ ರೇಟ್ ಸ್ಟಿಚ್ ಮಾಡಿಸಿರ್ತೀನಿ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ನನ್ನ ಔಟ್ಫಿಟ್ಸು ಸ್ಯಾರೀಸ್ ಎಲ್ಲ ಅಂತ. ನಾನು ಡೈಲಿ ಅದೇ ವ್ಲಾಗ್ ಇರುತ್ತೆ ನಂದು. ಆ್ಯಂಡ್ ಸ್ಯಾರಿ ನೀವೇ ನೋಡಿ, ಹತ್ರ ತೊಗೋಬೇಕು. ಬ್ಲೌಸ್ ಡಿಸೈನ್ ನೋಡಿ ಈ ಥರ ಮಾಡಿಸಿದ್ದೀನಿ. ಹಿಂದಾಗಡೆ ಬ್ಯಾಕ್ ನೋಡಿ ನೀವೇ. ಇಷ್ಟ ಆದರೆ ಒಳ್ಳೆ ಸಿಪ್ಪರವ್ರು ಕಮೆಂಟ್ ಮಾಡಿ, ಅಡ್ರೆಸ್ ಹೇಳ್ತೀನಿ ಎಲ್ಲಿ ಅಂತ ಸ್ಟಿಚ್ ಮಾಡಿಸೋದು ನಾನು. ಸೊ ಸ್ಯಾರಿ ಈ ಥರ ಇದೆ, ನಮ್ಮಮ್ಮ ಕೊಡಿಸಿದ್ದು. ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ಇರಲಿಲ್ಲ ಈ ಥರ, ಸೊ ಇದನ್ನೇ ತಗೊಂಡಿದ್ದೀನಿ. ಸೊ ಹೇಗಿದೆ ವಿಡಿಯೋ ಕಮೆಂಟ್ ಮಾಡಿ, ಹೇಗಿತ್ತು ವಿಡಿಯೋ ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಮೇಕ್ ಓವರ್ ಹೆಂಗಿತ್ತು, ಯಾವ್ದು ಇಷ್ಟ ಆಯಿತು, ಆ್ಯಂಡ್ ನಿಮಗೆ ನಾನು ಮೇಕ್ ಓವರ್ ಮಾಡಿದ್ದು ಇಷ್ಟ ಆಯಿತು, ನನ್ನ ಸ್ಯಾರಿದು ಕಲೆಕ್ಷನ್ಸ್ ತೋರಿಸೋದು ಇಷ್ಟನಾ, ಯಾವ್ದು ಇಷ್ಟ, ಎರಡೂ ಬೇಕಾ, ಅದೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ ಯು ಸೋ ಮಚ್.
ಸೊ ಹಾಯ್, ನಂದು ವಿಡಿಯೋದಲ್ಲಿ ಏನೋ ಮಿಸ್ ಇದೆ ಅಂತ ಅನ್ಕೊಂಡೆ. ಏನಪ್ಪ ಅಂದರೆ ಬ್ಯಾಂಗಲ್ಸ್ ಮಿಸ್ ಆಗಿತ್ತು. ಸೊ ಹೊಸ ಬ್ಯಾಂಗಲ್ಸ್ ತಗೊಂಡಿದ್ದೆ. ಇದು ಆಲ್ರೆಡಿ ವೇರ್ ಮಾಡಿದ್ದೆ, ಒಂದು ಹಬ್ಬ ಇತ್ತು, ಫೆಸ್ಟು. ಸೊ ಬ್ಯಾಂಗಲ್ಸ್ ಮಿಸ್ ಆಗಿತ್ತು. ಸೊ ಸಾರಿ. ಆ್ಯಂಡ್ ಇವಾಗ ನೆಕ್ಸ್ಟ್ ವಿಡಿಯೋ ಮಾಡೋಣ ಅನ್ಕೊಂಡ್ರೆ ಅದೆಲ್ಲ ಚೆನ್ನಾಗಿ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಫುಲ್ ಎಲ್ಲ ಅದೇ ನೆನ್ಪು ಮಾಡ್ಕೊಂಡೆ. ಸಾರಿ ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಮಾಡಬೇಕಿದ್ರೆ ಅದ್ರ ಬ್ಯಾಂಗಲ್ಸ್ ಯಾವ ಸ್ಯಾರಿ ನನ್ನ ಹತ್ರ ಎಲ್ಲ ಸ್ಯಾರಿ ಮ್ಯಾಚಿಂಗ್ಸ್ ಬ್ಯಾಂಗಲ್ಸ್ ಇದೆ. ಸೊ ವೇರ್ ಮಾಡ್ತೀನಿ, ಬೇಜಾರಾಗಬೇಡಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗ ಕೀಟ್ಲೆ ಮಗ ಹಾಯ್ ಮಾಡ್ಲಾ? ರಾವ್ ಬೀಳ್ತಿ ಇಲ್ಲ ಇಲ್ಲ ಇಲ್ಲಿ ತಾತ ಬಂದಿಲ್ಲಿ ಒಮ್ಮೆ. ಅವ್ನು ಮೂಡಿಲ್ಲ. ತಾತ ಹಾಯ್ ಮಾಡು ಬೈಲಿ ಹಾಯ್ ಮಾಡು. ಅವ್ನು ಕತ್ಲಲ್ಲಿದ್ದಾನೆ, ತೆಗ್ದು ತೋರಿಸ್ತೀನಿ ಅವನ್ನ. ಅವ್ನು ಪಪ್ಪಿ ಶೇಮ್ ಆಗಿದ್ದಾನೆ. ಮಗನೇ ಹಾಯ್ ಮಾಡು ಹಾಯ್ ಅನ್ನು. ಇವಾಗ ಮೂಡಿಲ್ಲ ಗೈಸ್. ಸೊ ಥ್ಯಾಂಕ್ ಯು, ಬಾಯ್. ಆ್ಯಂಡ್ ಈ ಸ್ಯಾರಿ ಪ್ರೈಸ್ ಎಷ್ಟು ಇರ್ಬೋದು ಅಂತ ಕಮೆಂಟ್ ಮಾಡಿ ನನಗೆ. ಯಾರು ಕಮೆಂಟ್ ಎಷ್ಟಿರುತ್ತೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ.